ಅನ್ನಭಾಗ್ಯ ಯೋಜನೆಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಇದೀಗ ಸರ್ವರ್ ಸಮಸ್ಯೆಯೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಈ ಕಾರಣದಿಂದಾಗಿ ಬಾಗಲಕೋಟೆಯ ಚೀಟಿದಾರರು ಹೈರಾಣಾಗಿದ್ದಾರೆ. ಅನ್ನಭಾಗ್ಯಕ್ಕಾಗಿ ಅಕ್ಕಿಯನ್ನ ತೆಗೆದುಕೊಂಡು ಹೋಗಲು ಬಂದವರು ಖಾಲಿ ಕೈಯಿಂದ ವಾಪಸ್ ಆಗುವಂತ ಪರಿಸ್ಥಿತಿ ಇದೆ. ಇದು ಕೇವಲ ಬಾಗಲಕೋಟೆ ಅಂತಲ್ಲ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಒಂದು ಬಾರಿ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಮೊದಲು ಹೇಳ್ತಾರೆ ಅಕ್ಕಿ ಇಲ್ಲ ಅಂತ ಹೇಳ್ತಾರೆ, ಅಕ್ಕಿ ಸ್ಟಾಕ್ ಬಂದಿಲ್ಲ, ದಾಸ್ತಾನಿಲ್ಲ, ದಾಸ್ತಾನು ಬಂದ ಮೇಲೆ ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ. ದಾಸ್ತಾನು ಇರುತ್ತೆ, ಕೊಡುವಂಥ ಸಂದರ್ಭ ಇದ್ದಾಗ ಈ ಸರ್ವರ್ ಸಮಸ್ಯೆ ಉಂಟಾಗುತ್ತೆ. ಬಾಗಲಕೋಟೆಯಲ್ಲೂ ಕೂಡ ಅಂಥದ್ದೇ ಸರ್ವರ್ ಸಮಸ್ಯೆ ಉಂಟಾಗಿದೆ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಪಡಿತರದಾರರು ಕ್ಯೂ ನಿಂತಿದ್ದಾರೆ. ಸುಡು ಬಿಸಿಲು, ಹೇಳಿ ಕೇಳಿ ಬಿಸಿಲಿದೆ. ಈ ಭಯಂಕರ ಬಿಸಿಲಿನಲ್ಲೂ ಕೂಡ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗಿಂದ ಬಂದು ಸಂಜೆವರೆಗೆ ಕಾದು ನಿಂತು ಹೈರಾಣಾಗಿ ಖಾಲಿ ಕೈಯಿಂದ ವಾಪಸ್ ಆಗುವಂಥ ದೃಶ್ಯಗಳು ನಾವು ನೋಡ್ತಾ ಇದ್ದೇವೆ. ನವನಗರದ ನ್ಯಾಯಬೆಲೆ ಅಂಗಡಿ ಮುಂದೆ ಜನ ಕ್ಯೂ ನಿಂತು ಜನ ಗೊಳೋ ಅಂತ ಹೇಳಿದ್ದಾರೆ. 2-3 ದಿನದಿಂದ ಇದೇ ಸಮಸ್ಯೆ ಇದೆ. ಏನೋ ಹೇಳ್ತಾರಲ್ಲ, ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅಂಥೇಳಿ, ಅಂಥದ್ದೇ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದೇವರು ಕೊಟ್ಟರೂ ಪೂಜಾರಿ ಕೊಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾದರೆ ಜನ ಹೇಗೆ ಅನ್ನಭಾಗ್ಯವನ್ನು ಕೊಂಡಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂಥೇಳಿ ನೋಡಿ. ಅನ್ನಭಾಗ್ಯಕ್ಕೆ ಅನೇಕ ವಿಘ್ನಗಳು ಕಾಡ್ತಾ ಇದ್ದಾವೆ. ಈಗಾಗಲೇ ಗ್ಯಾರಂಟಿಗಳ ಪೈಕಿ ಮಹಿಳೆಯರಿಗೆ ಸಿಗುವಂಥ 2,000 ರೂಪಾಯಿ ಹಣವೂ ಕೂಡ ಸರಿಯಾಗಿ ತಲುಪ್ತಿಲ್ಲ ಅನ್ನುವ ಕಂಪ್ಲೇಂಟ್ ಇದೆ. ಇದೀಗ ರೇಷನ್ಗೂ ಕೂಡ ಅನ್ನಭಾಗ್ಯ ಹೇಳಿ ಕೇಳಿ ಮುಖ್ಯಮಂತ್ರಿಗಳ ಬಹಳ ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ. 2013ರಲ್ಲಿ ಸರ್ಕಾರ ರಚನೆಯಾದ ಮೊದಲ ದಿನವೇ ಅನ್ನಭಾಗ್ಯವನ್ನು ಘೋಷಣೆ ಮಾಡಿ ಇಡೀ ದೇಶದಲ್ಲೇ ತಿರುಗಿ ನೋಡುವಂತೆ ಮಾಡಿದಂಥವರು ಸಿದ್ದರಾಮಯ್ಯ. ಈ ಸಿದ್ದರಾಮಯ್ಯ ಅವರ ಈ ಕನಸಿನ ಯೋಜನೆ, ಕನಸಿನ ಕೂಸು ಹೀಗೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದಾಗಿ ಬಹಳ ತೊಂದರೆ ಅನುಭವಿಸ್ತಾ ಇದೆ. ಸಂಬಂಧಪಟ್ಟವರು ತಕ್ಷಣ ಕ್ರಮ ವಹಿಸಬೇಕು, ಇಲ್ಲವಾದರೆ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂತ ಕಾಣಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಅಲ್ಲಿನ ಪಡಿತರದಾರರ ಜೊತೆ ಮಾತನಾಡಿದ್ದಾರೆ. ಅವರು ಕೂಡ ಕೆಲವಷ್ಟು ಅಳಲನ್ನು ಹೇಳಿಕೊಂಡಿದ್ದಾರೆ. ನೋಡೋಣ. ಭಾಗ್ಯ ಯೋಜನೆಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅನ್ನ ಭಾಗ್ಯದ ಸಮಸ್ಯೆ, ನೋ ಸ್ಟಾಕ್ ಅನ್ನಂತ ಬೋರ್ಡ್ಗಳನ್ನ ಹಾಕಿರುವ ಹಿನ್ನೆಲೆಯನ್ನು ಒಂದ್ ಕಡೆ ನೋಡೋದಾದ್ರೆ, ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಈಗ ಸಮಸ್ಯೆ ಅಂದ್ರೆ ಏನು ಅಂದ್ರೆ, ಅನ್ನ ಭಾಗ್ಯ ಯೋಜನೆಗೆ ಕಳೆದ 3 ದಿನಗಳಿಂದ ಸರ್ವರ್ ಸಮಸ್ಯೆಯಿಂದ ಸಾಕಷ್ಟು ಜನರು ಹೈರಾಣಾಗಿರುವಂತದ್ದು. ಮುಖ್ಯವಾಗಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ ಇರುವಂತದ್ದು. ನೀವು ದೃಶ್ಯಾವಳಿಯಲ್ಲಿ ಸಾಕಷ್ಟು ಮಹಿಳೆಯರು ನೂಕು ನುಗ್ಗಲದಿಂದ ಸರ್ವರ್ ಸಮಸ್ಯೆಗಳಿಂದ ಏನು ದಿನವಿಡೀ ತಮ್ಮ ಕೆಲಸವನ್ನ ಬಿಟ್ಟು ಇಲ್ಲೇ ಇರುವಂತ ಸಮಯ ಆಗ್ತಿರುವಂತದ್ದು. ಯಾವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಮಾತಾಡ್ತೇನೆ. ಅಕ್ಕರ ಎಷ್ಟು ದಿನ ಸಮಸ್ಯೆ ಆಗತೈತಿ? 4 ದಿವಸ ಆಯ್ತ್ರಿ. ಸರ್ವರ್ ಸರಿಯಾಗಿ ಬರ್ತಾ ಇಲ್ರಿ, ಲಘು ಲಘು ಪಾಳಿ ಬರ್ತಾ ಇಲ್ಲ. ನಮಗ ಮನೆ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ರೀ. ಸರ್ವರ್ ಬೇಗ ಬಂದ್ರೆ ನಮಗ್ ಬೇಗ ಪಾಳಿ ಬಂದ್ರೆ ಚಲೋ ಒಳ್ಳೇದಾಗ್ತದೆ. ಎಷ್ಟು ದಿನ ಬರತ್ರಿ? ನಾವ್ 2 ದಿವಸ ಆತ್ ನೋಡ್ರಿ. ಮುಂಜಾನೆ 6:30 ಬಂದಿವ್ರಿ. ಹುಡುಗನ್ ಸಾಲಿ ಕಳಿಸ್ರಿ, ಇನ್ನ ಪಾಳಿನ ಬರಲ್ಲ. ಸರ್ವರ್ ಸ್ಲೋ ತಗೊಳಾಯ್ತು. ಹ್ಞೂನ್ರಿ, ಈಗ ಮಧ್ಯಾಹ್ನ ಬರ್ತಾರ. ಅವ್ರು ಬರೋದಕ್ ಹೋಗ್ತೇವೆ, ಇಲ್ಲೋರಿ ಸರ್ವರ್ ಬರಲ್ಲ. ಎಷ್ಟೊತ್ತಿನ ಮಟ್ಟ ಪಾಳಿ ಹಚ್ತೇವೆ? ಈ ಡೈಲಿ 2 ಗಂಟೆ ತನ ರೀ. 2 ಗಂಟೆಗೆ ಹೋದಂದ್ರೆ ವಾಪಸ್ ಬರಲ್ರಿ ನಾವ್ ಬಿಸಿಲಾಗ್ರಿ. 2 ಗಂಟೆ ತನ ಬಿಸಿಲು ಜಾಸ್ತಿ ಐತ್ರಿ ಮರ. ಈಗ 40 ಡಿಗ್ರಿ ಸೆಲ್ಸಿಯಸ್ ಐತಿ. ಇಂಥದ್ರಾಗೂ ನೀವು ತಿನ್ನಾಕ್ ಬೇಕಲ್ರಿ. ನಾವ್ ಬೇರೆ ಊರಾರ ದುಡ್ಯಾಕಂತ ಬಂದಿವ್ರಿ. ಇಲ್ಲಿ ಕೊಡತಾರಂತ ಒಯ್ಯಾಕ್ ಬಂದಿವ್ರಿ. ಏನ್ ಮಾಡುದ್ರಿ? ಇಲ್ಲ, ಈ ಸಾಕಷ್ಟು ಜನರು ಸರ್ವರ್ ಸಮಸ್ಯೆಯಿಂದ ನಡ್ತಿರುವಂತದ್ದು. ಇಲ್ಲ ಇನ್ನೋರ್ವ ವ್ಯಕ್ತಿಗಳನ್ನ ಮಾತಾಡಿಸ್ತೇನೆ. ಸರ್ವರ್ ಸಮಸ್ಯೆ ಎಷ್ಟು ದಿನದಿಂದ ಆಗೈತ್ರಿ? 4 ದಿವಸ ಆತ್ರಿ. ಸರ್ವರ್ ಸಮಸ್ಯೆ ಐತ್ರಿ ಸರ್. ಸ್ಲೋ ಐತಿ ಸರ್ವರ್ ರೀ. ಅದಕ್ಕೆ 2 ತಾಸ ಆತ್ ನೋಡ್ರಿ. ಈಗ ನಿಂತ ಆದ್ರೂ ಪಾಳೆ ಬಂದಿಲ್ಲ. ಎಷ್ಟ್ ದಿನ ಬರಾಕತ್ತಿ? ಎಷ್ಟ್ ದಿನದಿಂದ ಬರಾಕತ್ತಿ? ನಾವೀಗ 2 ದಿವಸ ಆತ್ರಿ ಬಂದು ಒಳ್ಳೆ ಹೋಗ್ಯಾವ್ರಿ. ಸರ್ವರ್ ಇರ್ಲಾರ್ದ ಮತ್ ಇವತ್ತು ಬಂದಿವ್ರಿ. ಇದು ಜನರು ಸಾಕಷ್ಟು ಹೈರಾಣ ಆಗ್ತಿರುವಂತದ್ದು. ಸರ್ವರ್ ಸಮಸ್ಯೆಯಿಂದ 2-3 ದಿನಗಳಿಂದ ಕ್ಯೂ ಅನ್ನ ಹಚ್ಕೊಂಡು ನಿಂತರು ಕೂಡ ಯಾವುದೇ ನಮ್ಗೆ ಸರ್ವರ್ ತಗೊಳ್ತಾ ಇಲ್ಲ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ತಮ್ಮ ಮಹಿಳೆಯರು ಉರಿ ಬಿಸಿಲಿನಲ್ಲಿ ಸಾಕಷ್ಟು ತೊಂದರೆಗಳಾಗ್ತದೆ. ನಮ್ಮ ಮಕ್ಕಳನ್ನ ಶಾಲೆ ಕಳಿಸೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ದಿನವಿಡೀ ನಾವು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅನ್ನೋದು ಇಲ್ಲಿಯ ಜನರ ಒಂದು ಆಕ್ರೋಶಕ್ಕೆ ಕೂಡ ಗುರಿಯಾಗಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.